I stand in support of the Women's Reservation Bill. This bill can be implemented today by giving 33% of the seats in the Lok Sabha and the Vidhan Sabha to India's women. We gave 33% reservation to women, panchayat and urban local bodies earlier, and Rajiv Gandhi ji got the law. ನಮಸ್ಕಾರ, ಕನ್ನಡವ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಲಡ್ಕಿ ಹೂ ಲಡ್ ಸಕ್ತಿ ಹೂ ನೆನಪಿದ್ಯಾ ಸ್ನೇಹಿತರೆ? ಪ್ರಿಯಾಂಕಾ ಗಾಂಧಿ ಅವರು ವೇದಿಕೆಗಳ ಮೇಲೆ ನಿಂತು ನೀಡಿದ್ದ ಆ ಪ್ರಭಾವಿ ಘೋಷಣೆ. ಆದ್ರೆ ಇವತ್ತು ಕರ್ನಾಟಕದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸಂಪುಟದ ಪಟ್ಟಿ ನೋಡಿದ್ರೆ ನಮ್ಗೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಸುತ್ತೆ. ಇವರ ಈ ಮಾತುಗಳು ಏನಿದೆ ಅದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತನ? ಹಾಗಾದ್ರೆ ಸಿಎಂ ಡಿಸಿಎಂ ಸೇರಿದಂತೆ ಬರೋಬ್ಬರಿ 33 ಸಚಿವ ಹುದ್ದೆಗಳನ್ನ ಹಂಚಲಾಗಿದೆ. ಆದ್ರೆ ಈ 33ರಲ್ಲಿ ಒಬ್ಬ ಮಹಿಳೆಗೆ ಸ್ಥಾನ ಇಲ್ಲ. ಹೌದು, ರಾಜ್ಯದ 50% ಜನಸಂಖ್ಯೆಯನ್ನ ಪ್ರತಿನಿಧಿಸುವ ಮಹಿಳೆಯರಿಗೆ ನೂತನ ಸಂಪುಟದಲ್ಲಿ ಅವಕಾಶ ಶೂನ್ಯ. ಇದು ಕೇವಲ ಪ್ರಾತಿನಿಧ್ಯದ ಕೊರತೆಯಲ್ಲ ವೀಕ್ಷಕರೇ, ಕಾಂಗ್ರೆಸ್ ಹೈಕಮಾಂಡ್ನ ನೈತಿಕತೆಗೆ ಎದುರಾಗಿರುವಂತಹ ಒಂದು ಬಲವಾದ ಪ್ರಶ್ನೆ ಇದು. ಒಮ್ಮೆ ಯೋಚಿಸಿ, ನಿನ್ನೆ ಬೆಳಗ್ಗೆ ಬಿಡುಗಡೆಯಾದಂತಹ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಆದ್ರೆ ಸಂಜೆ ಪ್ರಮಾಣ ವಚನ ಸ್ವೀಕರಿಸುವ ವೇಳೆಗೆ ಆ ಹೆಸರು ಕಣ್ಮರೆಯಾಗಿದ್ದು ಹೇಗೆ? ಪ್ರಮಾಣ ವಚನ ಸಮಾರಂಭ ಮುಗಿದಾಗ ಇಡೀ ಸಂಪುಟದಲ್ಲಿ ಅಲ್ಲಿ ಪುರುಷರದ್ದೇ ಕಾರುಬಾರು. ಜಾತಿ, ಹಿರಿಯರು, ಹೊಸಬರು, ನಾಯಕರ ಆಪ್ತರು ಅಂತ ಲೆಕ್ಕಾಚಾರ ಮಾಡಿ 33 ಸ್ಥಾನಗಳನ್ನ ಹಂಚಿದ ಸಚಿವ ಸಂಪುಟಕ್ಕೆ ಸಚಿವೆ ಆಗೋದಕ್ಕೆ ಅರ್ಹತೆ ಇರುವಂತಹ ಒಬ್ಬ ಮಹಿಳಾ ಶಾಸಕರು ಸಿಗ್ರಿಲ್ವಾ ಅಂತ? ಕಾಂಗ್ರೆಸ್ ಪಕ್ಷದ ಅಧಿನಾಯಕಿಯಾಗಿ ಸೋನಿಯಾ ಗಾಂಧಿ ಅವರೇ ಇದ್ರೂ ಕೂಡ ರಾಜ್ಯದಲ್ಲಿ ಮಹಿಳೆಯರಿಗೆ ಈ ಮಟ್ಟದ ಅನ್ಯಾಯವಾಗ್ತಾ ಇರೋದು ನಿಜಕ್ಕೂ ದುರಂತ ಅಲ್ವಾ? ಇನ್ನು ಪ್ರಾದೇಶಿಕ ಸಮತೋಲನದ ಕಥೆಯಂತೂ ಮತ್ತಷ್ಟು ವಿಚಿತ್ರವಾಗಿದೆ ನೋಡಿ. ರಾಜಧಾನಿ ಬೆಂಗಳೂರು ಒಂದಕ್ಕೆ ಸಿಂಹಪಾಲು, ಬರೋಬ್ಬರಿ 6 ಸಚಿವ ಸ್ಥಾನಗಳು. ಕಲಬುರಗಿಗೆ 3, ಇನ್ನು ಬೆಳಗಾವಿ, ಮಂಡ್ಯ, ಕೊಪ್ಪಳ, ರಾಮನಗರಕ್ಕೆ ತಲಾ 2 ಸ್ಥಾನಗಳು ಲಭಿಸಿದೆ. ಆದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಹಾಗೂ ಪ್ರಮುಖವೆನಿಸಿದ ಯಾದಗಿರಿ, ರಾಯಚೂರು, ಗದಗ, ವಿಜಯನಗರ, ಕೊಡಗು, ಕೋಲಾರ, ಉಡುಪಿ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ 8 ಜಿಲ್ಲೆಗಳಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯವೇ ಇಲ್ಲ. ಈ 8 ಜಿಲ್ಲೆಗಳ ಜನತೆ ನೂತನ ಸರ್ಕಾರದ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಹಾಗಾದ್ರೆ? ಒಂದೆಡೆ ಮಹಿಳಾ ಸಬಲೀಕರಣದ ಬಗ್ಗೆ ಗಂಟಲೊಡೆದು ಮಾತನಾಡುವಂತಹ ಇವರು ಮತ್ತೊಂದ್ ಕಡೆ ಅಧಿಕಾರ ಹಂಚಿಕೆ ಬಂದಾಗ ಮಹಿಳೆಯರನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದ್ದಾರೆ. ಇದು ಆಡಳಿತ ಯಂತ್ರದ ಸ್ಪಷ್ಟ ದ್ವಿಮುಖ ನೀತಿ ಅಲ್ಲದೆ ಮತ್ತಿನ್ನೇನ್ ಹೇಳಿ? ಮಹಿಳಾ ಶಾಸಕರಿಗೆ ಅವಕಾಶ ನೀಡೋದಕ್ಕೆ ಸರ್ಕಾರ ಹಿಂಜರಿತಾ ಇರೋದು ಯಾಕೆ ಹಾಗಾದ್ರೆ? ಗೃಹಲಕ್ಷ್ಮಿಯಂತಹ ಯೋಜನೆಗಳನ್ನ ನೀಡಿ ಮಹಿಳೆಯರ ಮತ ಪಡೆದಂತಹ ಸರ್ಕಾರ ಅಧಿಕಾರದ ಗಾದಿಯಲ್ಲಿ ಮಹಿಳೆಯರಿಗೆ ಜಾಗ ನೀಡದಿರುವುದು ಯಾವ ರೀತಿಯ ನ್ಯಾಯ? ಇದು ಸಾರ್ವಜನಿಕರಲ್ಲಿ ಮತ್ತು ಯುವ ಜನರಲ್ಲಿ ಸರ್ಕಾರದ ನಡೆಯ ಕುರಿತು ತೀವ್ರ ನಿರಾಶೆ ಮತ್ತು ಆಕ್ರೋಶವನ್ನ ಹುಟ್ಟುಹಾಕಿದೆ. ಈಗ ಸರ್ಕಾರದ ಕೈಯಲ್ಲಿ ಉಳಿದಿರೋದು ಕೇವಲ ಒಂದೇ ಒಂದು ಖಾಲಿ ಸಚಿವ ಸ್ಥಾನ ಮಾತ್ರ. ಇಡೀ ಸಂಪುಟದಲ್ಲಿ ಮಹಿಳಾ ಕೋಟವನ್ನ ನೆನಪಿಸಿಕೊಂಡು ಆ ಒಂದು ಹುದ್ದೆಯನ್ನ ಒಬ್ಬ ಮಹಿಳಾ ಶಾಸಕರಿಗೆ ನೀಡುವ ಸೌಜನ್ಯವನ್ನ ಡಿಕೆ ಶಿವಕುಮಾರ್ ಸರ್ಕಾರ ತೋರ್ತದೆಯೇ, ಅಥವಾ ಅದನ್ನೂ ಕೂಡ ಪುರುಷ ಶಾಸಕರ ನಡುವಿನ ರಾಜಕೀಯ ತಂಟೆಗೆ ಬಲಿ ಕೊಡ್ತಾರೆಯೇ ಅಂತ ನೋಡ್ಬೇಕು. ಹೈಕಮಾಂಡ್ ನಾಯಕರು ಈಗ್ಲಾದ್ರೂ ಕಣ್ಮುಚ್ಚಿ ಕುಳಿತಿರುವ ರಾಜ್ಯ ನಾಯಕರಿಗೆ ಸೂಕ್ತ ನಿರ್ದೇಶನವನ್ನ ನೀಡಬೇಕಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರಾದೇಶಿಕ ಸಮತೋಲನ ಮತ್ತು ಸಮಾನ ಪ್ರಾತಿನಿಧ್ಯ ಅನ್ನೋದು ಸರ್ಕಾರದ ಜವಾಬ್ದಾರಿಯೇ ಹೊರತು ಯಾವುದೇ ನಾಯಕರ ಔದಾರ್ಯ ಅಲ್ಲ. ಇಲ್ಲಿ ಮಾತು ಮತ್ತು ಕೃತಿಯ ನಡುವಿನ ಅಂತರ ಹೆಚ್ಚಾದಾಗ ಪ್ರಜೆಗಳು ಪ್ರಶ್ನೆ ಮಾಡೋದು ಸಹಜ. 8 ಜಿಲ್ಲೆಗಳ ಕಡೆಗಣನೆ ಮತ್ತು ಮಹಿಳೆಯರಿಗೆ ಎಸರಿಗಿರುವ ಈ ಅನ್ಯಾಯವನ್ನ ನೂತನ ಸರ್ಕಾರ ಹೇಗೆ ಸರಿಪಡಿಸಲಿದೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.